ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್ ಎ ಬಿ ಅಗ್ರಿಕಲ್ಚರ್. ಇವತ್ತು ನಾವು ಮಂಡ್ಯ ಕೃಷಿ ಮೇಳಕ್ಕೆ ಬಂದಿದ್ದೀವಿ. ಬರ್ತಿದಾಗೆ ಎಂಟ್ರೆನ್ಸ್ನಲ್ಲಿ ಹೂವಿನ ಗಿಡಗಳೆಲ್ಲ ಹಾಕಿದ್ದಾರೆ. ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಹಾಗೆ ಒಂದು ಸೀಬೆ ಗಿಡ ಕೂಡ ನೋಡಿದೆ. ಅದ್ರಲ್ಲಿ ಕಾಯಿ ಅಷ್ಟು ಚೆನ್ನಾಗಿರಲಿಲ್ಲ, ಆದ್ರೂ ಒಂದು ಹಾಕಿದ್ದಾರೆ ಅಲ್ಲಿ. ಹಾಗೆ ನುಗ್ಗೆ ಹಾಕಿದ್ದಾರೆ. ಮತ್ತು ಒಂದು ನಾಟಿ ಬಂಡೂರು ಕುರಿ ಕೂಡ ಎಂಟ್ರೆನ್ಸಲ್ಲಿ ಇಟ್ಟಿದ್ದಾರೆ. ನೋಡಿ, ಇದು ಎಂಟ್ರೆನ್ಸು ಕೃಷಿ ವಿಜ್ಞಾನ ಕೇಂದ್ರದ್ದು. ಹಾಗೆ ಮುಂದಕ್ಕೆ ಹೋದರೆ ನೋಡಿ, ಇಲ್ಲಿ ಡ್ರ್ಯಾಗನ್ ಫ್ರೂಟ್ ಕೂಡ ಹಾಕಿದ್ದಾರೆ. ಯಾವುದೂ ಕಾಯಿ ಬಿಟ್ಟಿಲ್ಲ, ಆದರೂ ಸುಮಾರು ಒಂದು 8-10 ಗಿಡಗಳನ್ನ ಆ ಕಡೆ ಈ ಕಡೆ ಎಲ್ಲ ಹಾಕಿದ್ದಾರೆ. ಮುಂದೆ ಹೋಗ್ತಿದ್ದಂಗೆ ಈ ಥರ ಒಳಗಡೆ ಹೋದರೆ ಅಲ್ಲಿ ನಮ್ಮದು ಹೆಸರು ಮತ್ತು ಫೋನ್ ನಂಬರ್ಗಳನ್ನ ಅವ್ರು ಬರ್ಕೋತಾರೆ. ಅವ್ರಿಗೆ ಹೇಳಿದ್ರೆ ಸಾಕು, ಅವ್ರು ಬರ್ಕೋತಾರೆ. ಇಲ್ಲಿಂದ ಅಫಿಷಿಯಲ್ ಆಗಿ ಕೃಷಿ ಮೇಳ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಒಳಗೆ ಹೋಗ್ತಿದ್ದಂಗೆ ಭತ್ತಗಳ ಸುಮಾರು ವೆರೈಟಿಗಳನ್ನ ಬೆಳೆದಿದ್ದಾರೆ. ನೋಡೋಕ್ಕಂತೂ ತುಂಬ ಆನಂದ ಆಗುತ್ತೆ. ಎಷ್ಟು ವೆರೈಟಿ ಇದೆ ಅಂದರೆ ನಮ್ಮ ಕೈಲಿ ಓದೋಕ್ಕಾಗಲ್ಲ, ಅಷ್ಟು ವೆರೈಟಿಗಳನ್ನ ಅಲ್ಲಿ ಬೆಳೆದು ತೋರಿಸಿದ್ದಾರೆ. ನಾ ಎಲ್ಲೆಲ್ಲಿ ಬೆಳೀತಾರೆ ಅನ್ನೋದು ನನಗಂತೂ ಗೊತ್ತಿಲ್ಲ. ಇಷ್ಟೊಂಥರ ವೆರೈಟಿನ ನೋಡಂತೂ ನನಗೆ ತುಂಬ ಖುಷಿ ಆಯಿತು. ನೋಡಿ, ಎಷ್ಟು ವೆರೈಟಿಗಳದ್ದು ಬೋರ್ಡ್ ಇದೆ ಅಂದರೆ ಓದಿನೇ ಸಾಕಾಗಬೇಕು, ಅಷ್ಟೊಂಥರ ವೆರೈಟಿ ಇದೆ. ನೋಡಿ ಸಾಕಾಗಬೇಕು, ಅಷ್ಟೊಂಥರ ಭತ್ತದ ತಳಿಗಳು ಇಲ್ಲಿದೆ. ನೋಡಿ, ಹಾಗೆ ಮುಂದೋದ್ರೆ ಕೃಷಿ ಯಂತ್ರೋಪಕರಣಗಳದ್ದು ಡೆಮೋನ ಇಲ್ಲಿ ಇಟ್ಟಿದ್ದಾರೆ. ಇದು ನೋಡಿ, ಇದು ಗದ್ದೆನ ಉಳ್ತಕ್ಕಂಥ ಮಿಷಿನು. ಹಾಗೆ ನೋಡಿ, ಇಲ್ಲಿ ನಾವು ಭತ್ತನ ನಾಟಿ ಮಾಡ್ತಕ್ಕಂಥ ಮಿಷಿನು. ಹಾಗೆ ಇಲ್ಲೊಂದಿದೆ ನೋಡಿ, ಕುಂಟೆ ಮತ್ತು ಇದೆಲ್ಲ ಹೊಡಿಬೋದಲ್ಲ, ಉಳ್ಬೋದು, ಆ ಥರ ಒಂದು ಮಿಷಿನ್ಗಳನ್ನ ಡೆಮೋ ತೋರಿಸ್ತಿದ್ರು. ಹಾಗೆ ನೋಡಿ, ಇದು ಕಳೆನ ಕೀಳ್ತಕ್ಕಂಥ ಮಿಷಿನರಿ ಅಂತೆ. ಹಾಗೆ ನೋಡಿ, ಕರ್ನಾಟಕದ ರಾಜಮಾರ್ಗ ಮಾಡಿದ್ದಾರೆ. ರಾಜಮಾರ್ಗದಿಂದ ಒಳಗಡೆ ಹೋದರೆ ನಮ್ಮ ಟ್ಯಾಕ್ಟ್ರಿಗಳಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯ ಅಟ್ಯಾಚ್ಮೆಂಟ್ಗಳನ್ನ ಅಲ್ಲಿ ಡಿಸ್ಪ್ಲೇಗೆ ಇಟ್ಟಿದ್ದಾರೆ. ಪ್ರತಿಯೊಬ್ಬರು ನೋಡ್ಬೋದು. ಅದ್ರ ಬಗ್ಗೆ ಮಾಹಿತಿ ಬೇಕಾದರೆ ಅಲ್ಲಿ ಹತ್ರದಲ್ಲಿ ಯಾರು ಕೇಳಿದ್ರೆ ಹೇಳ್ತಾರೆ. ಹಾಗೆ ಒಂದು ವಿಶೇಷವಾದ ಯಂತ್ರ ನಾನು ನೋಡಿದೆ. ಇದು ಕಬ್ಬನ್ನ ನಾಟಿ ಮಾಡ್ತಕ್ಕಂಥ ಯಂತ್ರ. ಇದ್ರೊಳಗಡೆಗೆ ನೀವು ಬರೀ ಕಬ್ಬನ್ನ ಹಾಕಿದರೆ ಸಾಕು. ನೋಡಿ, ಇಲ್ಲಿ ಕಬ್ಬು ಹಾಕಿದರೆ ಸಾಕು, ಅದೇ ಕಟ್ ಮಾಡ್ಕೊಂಡು ಉತ್ಕೊಂಡು ನಡ್ಕೊಂಡು ಹೊರಟೋಗುತ್ತಂತೆ. ಅಷ್ಟು ಎಲ್ಲ ಆಟೋಮೆಟಿಕ್ ಯಂತ್ರ ಇದು. ಇದು ನಮ್ಮ ಮಂಡ್ಯದವ್ರದ ಫೇವ್ರೇಟ್ ಫುಡ್ಡು ರಾಗಿ ಅಂತೂ ಅದ್ಭುತವಾಗಿ ಬೆಳೆದಿದ್ದಾರೆ. ಇದು ನೋಡಿ, ಮುಸುಕಿನ ಜೋಳದ ಕುಟುಂಬ ಅಂತ ಒಂದು ಡಿಸ್ಪ್ಲೇ ಮಾಡಿದ್ದಾರೆ. ತುಂಬ ಸುಂದರವಾಗಿ ಮಾಡಿದ್ದಾರೆ. ಇದನ್ನ ಜೋಳಗಳಲ್ಲೂ ತುಂಬ ವೆರೈಟಿಗಳ ಜೋಳಗಳನ್ನ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಬೆಳೆದು ಕೂಡ ತೋರಿಸಿದ್ದಾರೆ. ನಮ್ಮ ರೈತರು ಅವ್ರ ಜಮೀನಿಗೆ ಅನುಕೂಲ ಇರ್ತಕ್ಕಂಥ ಬೆಳೆಗಳನ್ನ ಇಲ್ಲಿ ಆಯ್ಕೆ ಮಾಡ್ಕೋಬೋದು. ಯಾವ ರೀತಿ ಬರುತ್ತೆ, ಎಷ್ಟು ವೆರೈಟಿ ಬರುತ್ತೆ, ಎಲ್ಲ ಪ್ರತಿಯೊಂದು ಬೆಳೆದಿದ್ದಾರೆ, ತೋರಿಸಿದ್ದಾರೆ ಇಲ್ಲಿ. ಇದು ಬೇಕಾದರೆ ಮಾಹಿತಿನ ಅಲ್ಲಿ ಹೇಳ್ತಾರೆ. ನಾವು ಮಾಹಿತಿ ಪಡ್ಕೊಂಡು ನಮ್ಮ ಜಮೀನಿಗೆ ಮತ್ತು ನಮ್ಗೆ ಏನು ಅನುಕೂಲ ಆಗುತ್ತೆ ಅದು ಮಾಡ್ಬೋದು. ಹಾಗೆ ನೋಡಿ, ಸೂರ್ಯಕಾಂತಿ ಕೂಡ ಸ್ವಲ್ಪ ಬೆಳೆದು ತೋರಿಸಿದ್ದಾರೆ. ಆದರೆ ನಮ್ಮ ಜನಗಳು ಅದ್ರೊಳಗಡೆ ಹೋಗಿ ಅದೆಲ್ಲನೂ ಸ್ವಲ್ಪ ಬೆಂಡ್ ಮಾಡೋದು, ಗಿಡಗಳನ್ನ ಮಾಡೋದು ಮಾಡ್ತಿದ್ದಾರೆ. ಅವ್ರಿಗೆ ಕೇಳೋರು ಯಾರಿಲ್ಲ ಅಲ್ಲಿ ಮಾತ್ರ. ಮತ್ತು ಇನ್ನೊಂದು ಜೋಳದ ಸ್ಟಾಲ್ ನೋಡಿದೆ. ಇಲ್ಲಂತೂ ಯಾರೂ ಕೂತೇ ಇಲ್ಲ. ಜೋಳನೂ ಎತ್ಕೊಂಡು ಹೋಗ್ಬೋದು, ಏನಾದರೂ ಮಾಡ್ಬೋದು, ಆ ಥರ ಇದೆ. ಇದು ನೋಡಿ, ಮುಸ್ಕಿನ ಜೋಳ. ಇದು ಸ್ವಲ್ಪ ಪಾತ್ರ ಬೆಳೆದಿದ್ದಾರೆ. ನಮ್ಮ ಕಡೆ ಮೊದಲು ಬೆಳೀತಿದ್ರು, ಬಟ್ ಇವಾಗ ಯಾರೋ ಅದನ್ನ ಅಷ್ಟಾಗಿ ನಾನು ಬೆಳೆಯೋದನ್ನ ನೋಡ್ತಾ ಇಲ್ಲ. ಹಾಗೆ ಇಲ್ಲಿ ಎಲ್ಲ ರೀತಿ ಕಡಲೆ ಬೀಜ ಆಗಿರ್ಬೋದು, ಕಡಲೆ ಕಾಳಾಗಿರ್ಬೋದು, ಏನು ದ್ವಿದಳ ಬರುತ್ತೆ ಅದು ಕೂಡ ಅಲ್ಲಿ ಡಿಸ್ಪ್ಲೇ ಆಗಿ ತೋರಿಸಿದ್ದಾರೆ. ಇಲ್ಲಿ ನೋಡಿ, ಅದು ಹೋದಾಗ ಒಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಹೇಳ್ಬೋದು. ಒಂದು ಮಲ್ನಾಡು ಗಿಡ್ಡ ಕೂಡ ಅಲ್ಲಿ ಕಟಾಕಿದ್ದಾರೆ. ಮತ್ತು ಹಂಗೆ ಮುಂದ್ಕೋದ್ರೆ ನೋಡಿ, ಇಲ್ಲಿ ಕಬ್ಬುಗಳ ಮಧ್ಯೆ ಅಂತರ್ ಬೆಳೆಯಾಗಿ ಏನಾದರೂ ಬೇರೆ ಬೇರೆ ಗಿಡಗಳನ್ನ ಬೆಳೆಯೋ ರೀತಿಲಿ ಅದನ್ನು ಕೂಡ ನಮಗೆ ಡಿಸ್ಪ್ಲೇ ಆಗಿ ತೋರಿಸ್ತಾರೆ. ಇದೊಂದು ಕೆಂಪು ಜೋಳ ಸ್ನೇಹಿತರೆ. ಇದು 2-3 ಮ್ಯಾತಲ್ಲೇ ಬಂದಿದೆ. ಇದು ಸೈಲೇಜ್ ಮಾಡೋಕ್ಕೆಲ್ಲ ಚೆನ್ನಾಗಿದೆ ಅಂತ ಅನ್ನಿಸ್ತದೆ. ಇದು ನೋಡಿ, ಮತ್ತು ಹಸುಗಳದ್ದು ಸ್ಟಾಲ್ ಮಾಡಿದ್ದಾರೆ. ಈಗ ಹಾಲು ಕರಿ ಹಸುಗಳನ್ನ ಒಂದು ಕಡೆ ಕಟ್ಟಿದ್ದಾರೆ. ಅಂದರೆ ನಾಟಿ ಹಸು ಅಲ್ಲಿ ಅಕ್ಕಪಕ್ಕದ ರೈತರ ಹತ್ರ ತರಿಸಿ ಕಟ್ಟಿದ್ದಾರೆ. ನಾಟಿ ಹಸು ಅಲ್ಲ, ಇದು ಮಾಮೂಲಿ ಹಾಲು ಕರೀತಲ್ಲ ಆ ಹಸು. ಅದ್ರ ಜೊತೆ ಕೋಳಿ ಅಷ್ಟು ತೋರಿಸಿದ್ದಾರೆ. ಮತ್ತು ಇದು ನೋಡಿ, ಇಲ್ಲೊಂದು ಅಟ್ರಾಕ್ಷನ್ ಇದೆ ನಿಮಗೆ. ಬಾತುಕೋಳಿ ಸಾಕಿದ್ದಾರೆ ಒಬ್ಬರು ಸ್ನೇಹಿತರು. ಬಾತುಕೋಳಿ ಅಂತೂ ಅದ್ಭುತವಾಗಿದೆ. 4 ತಂದಿದ್ರು, ಎಲ್ಲ ಮೇಲಂಥದ್ದು, ಬಟ್ ತುಂಬ ಚೆನ್ನಾಗಿದೆ. ಮತ್ತು ಅಲ್ಲೇ ಒಂದು 2 ಫಿಶ್ನ ತಂದುಬಿಟ್ಟಿದ್ದಾರೆ ಪಾಂಡಲ್ಲಿ ತೋರಿಸ್ಲಿಕ್ಕೋಸ್ಕರ. ಪಕ್ಕದ ಪಾಂಡಲ್ಲಿ ಒಂದು ಮೀನು ಸತ್ತು ತೇಲ್ತಾ ಇತ್ತು. ಹಾಗೆ ನೋಡಿ, ಇಲ್ಲಿ ಕಪ್ಪೆ ಚಿಪ್ಗಳನ್ನ ಕೂಡ ಬೆಳಿಬೋದು ಅನ್ನೋದನ್ನ ಒಂದು ಸಿಸ್ಟಮಾಗಿ ತೋರಿಸಿದ್ದಾರೆ. ಇಲ್ಲಿ ಕೃಷಿ ರೈತರಿಗೆ ಬೇಕಾದಂಥ ಎಲ್ಲ ಕಬ್ಬಿಣದ ಐಟಮ್ಗಳು, ಗುಡ್ಲಿ ಆಗಿರ್ಬೋದು, ಆ ಥರ ಎಲ್ಲ ಇಟ್ಟಿದ್ದಾರೆ. ಹಾಗೆ ಮುಂದ್ಕೋದಾಗ ಅಲ್ಲೇ ನಾವು 3-3:30 ಆಗಿತ್ತು. ಒಳ್ಳೆ ಊಟದ ಸಮಯ. ಕೃಷಿ ಮೇಳದಿಂದ ಊಟನ ಕೊಡ್ತಿದ್ರು. 30 ರೂಪಾಯಿ ಟಿಕೆಟ್ ಕೊಡ್ತಿದ್ರು. ಊಟ ಅಂತೂ ಎಷ್ಟು ಚೆನ್ನಾಗಿತ್ತು ಅಂದರೆ ಅದನ್ನ ವರ್ಣನೆ ಮಾಡೋಕ್ಕಾಗಲ್ಲ. ಹೊಟ್ಟೆತ್ತಿದ್ಕಂತೂ ಭಾರಿ ಭೋಜನ. ಮುದ್ದೆ ಜೊತೆಗೆ ಹುಳ್ಳಿಕಾಳು ಸಾರು ಮತ್ತು ಅನ್ನಕ್ಕೆ ಒಳ್ಳೆ ತಿಳಿ ಸಾಂಬಾರು ಟೈಪು ಏನೋ ಬೇಳೆ ಎಲ್ಲ ಹಾಕಿ ಮಾಡಿದ್ರು. ಭಾಳ ಅದ್ಭುತವಾಗಿತ್ತು ಊಟ ಮಾತ್ರ. ಊಟ ಮಾಡ್ಕೊಂಡು ಹಂಗೆ ಮುಂದಕ್ಕೆ ಬಂದು ಕುರಿಗಳಿಗೆ ಒಂದು ಶೆಡ್ಗಳನ್ನ ನಿರ್ಮಾಣ ಮಾಡಿದ್ದಾರೆ. ಕುರಿ ಮತ್ತು ಮೇಕೆಗಳಿಗೆ ಅದ್ರ ಬಗ್ಗೆ ಮಾಹಿತಿ ಬೇಕು ಅಂದರೆ ಅಲ್ಲಿ ಹೇಳ್ತಾರೆ.
ಇಲ್ಲ ಅಂದರೆ ಸುಮ್ಮನೆ ನೀವು ನೋಡ್ಕೊಂಡು ಹಂಗೆ ಬರ್ಬೋದು. ಅಲ್ಲಿ ನಾವು ಹೋದಾಗ ಊಟಕ್ಕೆ ಹೋಗಿದ್ರು ಅನ್ಸುತ್ತೆ ಯಾರೂ ಇರಲಿಲ್ಲ ಅಲ್ಲಿ. ಬಟ್ ಕೇಳಿದರೆ ಶೆಡ್ಡುಗಳ ಬಗ್ಗೆ ಮಾಹಿತಿ ಆಗಿರ್ಬೋದು, ನಮಗೆ ಯಾವ ರೀತಿ ಸಾಕಬೇಕು, ಎಷ್ಟು ಖರ್ಚು ಬರುತ್ತೆ, ಏನು ಎತ್ತ ಎಲ್ಲ ಪ್ರತಿಯೊಂದು ಮಾಹಿತಿನ ಅಲ್ಲಿ ಕೊಡ್ತಾರೆ. ಹಾಗೆ ಮುಂದಕ್ಕೆ ಬಂದರೆ ನೋಡಿ, ಮನೆಗಳಿಗೆ ಬೆಳ್ಕೊಳ್ಳೋಕ್ಕೆ ಸೊಪ್ಪುಗಳನ್ನ ಮಡಿ ಮಾಡಿ ಬೆಳೆದಿದ್ದಾರೆ. ನಮಗೆ ಜನಗಳಿಗೆ ತೋರಿಸ್ಲಿಕ್ಕೆ ಅಂತ ಬೆಳೆದಿದ್ದಾರೆ ಅದನ್ನ ನೋಡಿ. ಇದು ಕೃಷಿ ವಸ್ತು ಪ್ರದರ್ಶನ ಎಂಟ್ರೆನ್ಸಲ್ಲಿ ಬರ್ತಿದ್ದಂಗೆ ಮಂಡ್ಯ ಜಿಲ್ಲಾ ಪೊಲೀಸ್ನವ್ರು ಇರ್ತಾರೆ, ಮತ್ತು ಎಲ್ಲ ಇಲಾಖೆಯವರು ಅಲ್ಲಿರ್ತಾರೆ. ಎಲ್ಲ ಇಲಾಖೆ ಸ್ಕೀಮ್ಗಳೇನಿದೆ ಅದ್ರ ಬಗ್ಗೆ ಎಲ್ಲ ನಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಯಾವ ಇಲಾಖೆ ಬಗ್ಗೆ ಏನು ಮಾಹಿತಿ ಬೇಕು, ಯಾವ ಸರ್ಕಾರದಿಂದ ಸೌಲಭ್ಯಗಳು ಸಿಗ್ತದೆ ಅದೆಲ್ಲ ಹೋಗಿ ಕೇಳ್ಕೊಬೋದು. ಮತ್ತು ಇದು ನೋಡಿ ಮೊದಲನೇ ಸ್ಟಾಲು. ಇಲ್ಲಿ ನಮ್ಮ ಕೃಷಿ ವಿವಿಗಳು ಎಲ್ಲೆಲ್ಲಿದೆ ಮತ್ತು ಅದ್ರ ಬಗ್ಗೆ ಎಲ್ಲ ಮಾಹಿತಿಗಳನ್ನ ಅಲ್ಲಿ ಕೊಟ್ಟಿದ್ದಾರೆ ನೋಡಿ. ಇದು ಎಂಟ್ರೆನ್ಸಲ್ಲಿ ಸ್ಟಾಲು ಪ್ರತಿಯೊಂದು ಈ ಥರ ಕಾಣಿಸುತ್ತೆ. ಜನಗಳಂತೂ ತುಂಬ ಜನ, ಸಖತ್ತು ರಶ್ ಇದೆ ಸ್ನೇಹಿತರೆ. ಡಸ್ಟ್ ಅಂತೂ ಮಕ್ಕಿ ಆರ್ತಾಯಿತ್ತು, ಅಷ್ಟು ಜನ. ಒಳಗಡೆ ಹೋಗ್ತಿದ್ದಂತೆ ಇದೆಲ್ಲ ಕಮರ್ಷಿಯಲ್ ಸ್ಟಾಲ್ ಆಗಿರೋದ್ರಿಂದ ನಮ್ಗೆ ಏನೇನು ಬೇಕೋ ಐಟಮ್ಗಳನ್ನ ಪ್ರತಿಯೊಂದು ಪರ್ಚೇಸ್ ಮಾಡ್ಬೋದು. ಎಲ್ಲ ರೀತಿ, ಈಗ ಟ್ರ್ಯಾಕ್ಟ್ರಿಂದ ಹಿಡಿದು ನಿಮಗೆ ಸಣ್ಣ ಗುದ್ಲಿ ತನಕ ಏನು ಬೇಕು ಎಲ್ಲ ಸಿಗ್ತದಲ್ಲಿ ಆ ಸ್ಟಾಲ್ ಒಳಗಡೆ. ಅಂತೂ ನನಗೂ ತುಂಬ ಆಸಕ್ತಿಕರ ವಿಚಾರಗಳು ಒಂದೆರಡು ನೋಡಿದೆ. ಹಾಗೆ ಎಲ್ಲ ರೀತಿ ಎಕ್ಸ್ಪ್ಲೈನ್ ಮಾಡ್ತಾರೆ. ನಿಮ್ಗೆ ಏನು ಬೇಕು ಈ ಥರ ಹೇಳಿದರೆ ಅಲ್ಲಿ ನಿಮಗೆ ಪ್ರತಿಯೊಂದು ಸಲಹೆನ ಕೊಡ್ತಾರೆ, ಸಬ್ಸಿಡಿ ಬಗ್ಗೆ ಮಾಹಿತಿ ಕೊಡ್ತಾರೆ. ಎಲ್ಲ ಅಂತೂ ಅದ್ಭುತವಾಗಿ ತುಂಬ ಚೆನ್ನಾಗಿ ಒಳಗಡೆ ಇರ್ತಕ್ಕಂಥವರೆಲ್ಲ ನಮಗೆ ಮಾಹಿತಿ ಕೊಡ್ತಾರೆ. ನಿಮ್ಗೆ ಏನು ಐಟಮ್ ಬೇಕು ರೈತರಿಗೆ ಸಂಬಂಧಪಟ್ಟಿದ್ದು ಪ್ರತಿಯೊಂದು ಸಿಗುತ್ತೆ ಈ ಸ್ಟಾಲ್ ಒಳಗಡೆ. ನೀವು ಬಂದರೆ ಸಾಕು. ಆಮೇಲೆ ಇದ್ರದ್ದು ನನಗೆ ಎಲ್ಲದಕ್ಕಿಂತ ತುಂಬ ಖುಷಿ ಕೊಟ್ಟಿದೆ ಸ್ನೇಹಿತರೆ. ನೋಡಿ, ಈ ಭಾಗ ಅಲ್ಲೇ ನಾವು ರಾತ್ರಿಯಾಗಿ ಹೋಗಿದ್ದು, ಎಷ್ಟು ಜನ ಇದ್ರು ಅಂದರೆ ಭಾಳ ಖುಷಿಯಾಗಿ ಪ್ರತಿಯೊಬ್ಬರು ನೋಡ್ತಿದ್ರು. ಹಸುಗಳನ್ನ ಸಾಕಿದ್ದಾರೆ ಸ್ನೇಹಿತರೆ. ಇಲ್ಲಿ ಒಂದು ಎಮ್ಮೆ ಇದೆ ನೋಡಿ, ಇದು ಗಂಡಂತೆ ಕೋಣ. ಹೆಂಗಿತ್ತು ಅಂದರೆ ಒಳ್ಳೆ ಆನೆ ನೋಡ್ದಂಗೆ ಆಗೋದು. ಫೋನೆಲ್ಲ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಬಟ್ ಒಳ್ಳೆ ಆನೆ ಇದ್ದಂಗಿತ್ತು. ಎಲ್ಲ ನಾಟಿ ಹಸುಗಳನ್ನ ಇಲ್ಲಿ ಒಂದು ಕಡೆ ಸ್ಟಾಲಲ್ಲಿ ಕಟ್ಟಿದ್ದಾರೆ. ಅದ್ಭುತವಾಗಿ ನಮಗಂತೂ ತುಂಬ ಖುಷಿಯಾಗೋಯ್ತು ಇವೆಲ್ಲ ನೋಡಿ. ಈ ಥರ ಜಾತಿಗಳನ್ನ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ನೀವೇನೆ. ಎಲ್ಲ ನಾಟಿ ಹಸುಗಳೇ ನೋಡಿ. ನಾಟಿ ಎಮ್ಮೆ ಇದೆ. ಒಂದು ದಿನಕ್ಕಿದು 15 ಲೀಟ್ರ್ ಒಂದು ಟೈಮ್ಗೆ ಹಾಲು ಕೊಡುತ್ತಂತೆ. ಎಷ್ಟು 15 ಲೀಟ್ರ್ ಒಂದು ಟೈಮ್ಗೆ ಹಾಲು ಕೊಡುತ್ತೆ ಅಂತ ಅವ್ರು ಹೇಳಿದರು. ಅದಂತೂ ಭಾರಿ ಇದೆ ಮಾತ್ರ. ಅದ್ರ ತಲೆ ಅದ್ರ ಕಣ್ಣು ನೋಡ್ಬೇಕು ನೀವು, ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಪಂಚಕಲ್ಯಾಣಿ ಅಂತ ಇದೆ ಎಮ್ಮೆ ಹೆಸರು. ನಾಟಿ ಹಸುಗಳು, ಆ ನಾಟಿ ಹುಂಜ ಇದೆ, ಅಲ್ಲೊಂದು ಮೇಕೆ ಇದೆ. ಎಲ್ಲ ಒಳ್ಳೆ ನಾಟಿ ಸ್ಟೈಲು. ಈಗ ಹಸುಗಳನ್ನ ಸಾಕ್ತಾ ಇಲ್ಲ ಅಂಥದ್ರಲ್ಲಿ ನೋಡೋಕೆ ತುಂಬ ಖುಷಿ ಆಗುತ್ತೆ. ಹಾಗೆ ಬಂಡೂರು ಕುರಿಗಳು ಬಂದಿದ್ದು ಸ್ನೇಹಿತರೆ. ರೇಟ್ಗಳನ್ನ ಕೇಳಿದರೆ ಒಂದೊಂದು ಮರಿಗಳಿಗೆ 20,000 25,000 ಹೇಳ್ತಿದ್ರು 3 ತಿಂಗಳು ಮರಿಗಳಿಗೆ. ನೋಡೋಕ್ಕೆ ಮಾತ್ರ ತುಂಬ ಮುದ್ದಾಗಿದ್ದು, ತುಂಬ ಚೆನ್ನಾಗಿದ್ದು. ಹಾಗೆ ನೋಡಿ ನಾಟಿ ಓರಿಗಳಂತೂ ಸುಮಾರು ಬಂದಿದ್ದು, ತುಂಬ ಚೆನ್ನಾಗಿದೆ. ಇದು ನೋಡಿ ಡಾರ್ಪರ್ ಕುರಿ ಅಂತೆ. ಒಂದೊಂದು ಕುರಿ ರೇಟ್ ಹೇಳೋಣ ಅಂತ ಕೇಳಿದ್ರೆ 5-5 ಲಕ್ಷ ಹೇಳಿದ್ರು ಅವರು. ಕೇಳಿ ನಮಗಂತೂ ಶಾಕು ಮತ್ತು ಆಶ್ಚರ್ಯ ಎರಡೂ ಆಯಿತು. 5-5 ಲಕ್ಷ ಒಂದೊಂದು ಕುರಿ ಅಂತೆ. 1 ವರ್ಷ ಏನಾಗಿದೆ ಒಂದೊಂದಕ್ಕೆ ಅಂತ ಹೇಳಿದರು. ಹಾಗೆ ಎಲ್ಲ ಹಸುಗಳ ಜೊತೆ ಬಂದು ಸೆಲ್ಫಿ ತೆಗೆಸ್ಕೊತಿದ್ರು. ಎಲ್ಲ ತುಂಬ ಆನಂದ ಪಡ್ತಿದ್ರು. ನಾವು ಕೃಷಿ ಮೇಳದಲ್ಲಿ ಇದೆಲ್ಲ ನೋಡ್ದು ನಿಮಗೆ ತೋರ್ಸೋಣ ಅಂತ ವಿಡಿಯೋನ ಮಾಡಿದ್ದೀನಿ ಸ್ನೇಹಿತರೆ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇದು ಭೀಮ ನೋಡಿ, ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ದಯಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡಿದ ನಿಮಗೆಲ್ಲ ಹೊಂದಿಸಿ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು.